ಕೆಲ ತಿಂಗಳ ಹಿಂದೆ ಬೆಂಗಳೂರಿನಲ್ಲಿ ವಿದ್ಯುತ್ ತಂತಿ ತಗುಲಿ ತಾಯಿ ಹಾಗೂ ಮಗು ಸಾವನ್ನಪ್ಪಿದಂತಹ ದುರಂತಮಯ ಘಟನೆ ಮಾಸೋಕ್ ಮುಂಚೆನೆ ಎಚ್ಚೆತ್ಕೊಂಡ್ವಿ ನಾವು ಅಂತ ಹೇಳಿದ್ರು ಅಧಿಕಾರಿಗಳು. ಬೆಸ್ಕಾಂ ಅಧಿಕಾರಿಗಳು ಎಲ್ಲ ಕಡೆ ದುರಸ್ತಿಯನ್ನು ಮಾಡಿದ್ವಿ ಅಂತ. ಬಟ್ ಅಸಲಿ ಕತೆ ಬೇರೆದೇ ಇದೆ. ಬಲಿಗಾಗಿ ಕಾಯ್ತಾ ಇರುವ ಟ್ರಾನ್ಸ್ಫಾರ್ಮರ್ಗಳ ಸ್ಟೋರಿಯನ್ನ ನಾವು ಹೇಳ್ತೀವಿ, ಕೇಳಿ. ಬೆಸ್ಕಾಂ ನಿರ್ಲಕ್ಷ್ಯ, ಟ್ರಾನ್ಸ್ಫಾರ್ಮರ್ನಲ್ಲಿ ಸ್ಪಾರ್ಕ್, ಕೇತಮಾರನಹಳ್ಳಿಯ ಸ್ಥಳೀಯರಲ್ಲಿ ಆತಂಕ. ಬೆಂಗಳೂರಿನ ರಾಜಾಜಿನಗರ ಫಸ್ಟ್ ಬ್ಲಾಕ್ನ ಕೇತಮಾರನಹಳ್ಳಿಯಲ್ಲಿರೋ ಹಳೆಯದಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಬಲಿಗಾಗಿ ಕಾದು ಕುಳಿತುಕೊಂಡಿದೆ. ಹಳೆಯದಾದ ಈ ಟಿಸಿಯಲ್ಲಿ ಬೆಂಕಿ ಕಿಡಿ ಹೊತ್ತಿದ್ದು ಸ್ಥಳೀಯರಲ್ಲಿ ಹಾಗೂ ಮಕ್ಕಳಲ್ಲಿ ಆತಂಕವನ್ನುಂಟು ಮಾಡಿದೆ. ಹೀಗಾಗಿ ನಿತ್ಯ ಜನರು ಭಯದಲ್ಲೇ ಓಡಾಡುವಂತಾಗಿದೆ. ಬೆಂಗಳೂರಲ್ಲಿ ಈ ಹಿಂದೆ ವಿದ್ಯುತ್ ಅವಘಡದಿಂದ ತಾಯಿ ಹಾಗೂ ಮಗಳು ಸಾವನ್ನಪ್ಪಿದ್ರು. ಯುದ್ಧಕಾಲ ಶಸ್ತ್ರಾಭ್ಯಾಸ ಎನ್ನುವಂತೆ ಆ ಸಮಯದಲ್ಲಿ ಮಾತ್ರ ಬೆಸ್ಕಾಂನವರು ಡೇಂಜರಸ್ ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನ ಇರ್ಬೋದು, ಜೊತೆಗೆ ವಿದ್ಯುತ್ ತಂತಿಗಳನ್ನು ತೆರವುಗೊಳಿಸುವಂತಹ ಕೆಲಸಕ್ಕೆ ಮುಂದಾದರು. ಈಗ ಮತ್ತದೇ ಸ್ಥಿತಿ ಬಂದಿದೆ. ಬೆಂಗಳೂರಿನ ಹಲವೆಡೆ ಕೂಡ ಡೇಂಜರಸ್ ಆಗಿರ್ತಕ್ಕಂಥ ಟ್ರಾನ್ಸ್ಫಾರ್ಮರ್ಗಳನ್ನ ಕಾಣ್ತಾ ಇದ್ದಾವೆ. ನಾನಿವತ್ತು ಬೆಂಗಳೂರಿನ ರಾಜಾಜಿನಗರದಲ್ಲಿರ್ತಕ್ಕಂತಹ ಫಸ್ಟ್ ಬ್ಲಾಕ್ ಬಳಿ ಇದ್ದೇನೆ, ಕೇತಮಾರನಹಳ್ಳಿ ಬಳಿ ಇದ್ದೇನೆ. ನೋಡಬಹುದಾಗಿದೆ, ಈ ಒಂದು ಟ್ರಾನ್ಸ್ಫಾರ್ಮರ್ನಲ್ಲಿ ಸಣ್ಣದಾಗಿರ್ತಕ್ಕಂತಹ ಕಿಡಿ ಅಥವಾ ಬೆಂಕಿ ಹತ್ಕೊಂಡಿರ್ತಕ್ಕಂಥ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಪ್ರಮುಖವಾಗಿ ಇಲ್ಲಿ ಈ ಒಂದು ಟ್ರಾನ್ಸ್ಫಾರ್ಮರ್ ಬಾಕ್ಸ್ಗಳನ್ನ ಒಂದು ತಿಂಗಳ ಹಿಂದೆಯೂ ಕೂಡ ಚೇಂಜ್ ಮಾಡಿದರೂ ಕೂಡ ಮತ್ತದೇ ಸ್ಥಿತಿ ಆಗಿದೆ. ಬೆಂಕಿ ಹತ್ಕೊಳ್ತಾ ಇರೋದ್ರಿಂದಾಗಿ ಇಲ್ಲಿರ್ತಕ್ಕಂಥ ಸ್ಥಳೀಯರಲ್ಲಿಯೂ ಕೂಡ ಒಂದು ರೀತಿಯ ಆತಂಕ ಕೂಡ ಮನೆ ಮಾಡಿದೆ. ಮಳೆ ಬಂದಿರತಕ್ಕಂಥ ಒಂದು ಪಕ್ಷದಲ್ಲಿ ಇರ್ಬೋದು ಅಥವಾ ನೀರು ಬಿದ್ದಂತಹ ಒಂದು ಪಕ್ಷದಲ್ಲಿ ಇಡೀ ಒಂದು ಟ್ರಾನ್ಸ್ಫಾರ್ಮರೇ ಬ್ಲಾಸ್ಟ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ ಈ ಒಂದು ರೋಡ್ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಓಡಾಡ್ತಾರೆ. ಜೊತೆಗೆ ಸಂಜೆ ಆದರೆ ಸಾಕು ಇಲ್ಲೇ ಕೂತ್ಕೊಂಡು ಈ ಒಂದು ಟ್ರಾನ್ಸ್ಫಾರ್ಮರ್ ಕೆಳಗಡೆಯೇ ಕೂತ್ಕೊಂಡು ಸಾಕಷ್ಟು ಜನ ತಿಂಡಿಗಳನ್ನ ಕೂಡ ಸವಿತಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಟ್ರಾನ್ಸ್ಫಾರ್ಮರ್ನ ಎದುರುಗಡೆ ಗೌರ್ಮೆಂಟ್ ಸ್ಕೂಲ್ ಇದೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇತಮಾರನಹಳ್ಳಿ ಸ್ಕೂಲ್ ಇದೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಮಕ್ಕಳು ಇರ್ತಾರೆ, ಮಕ್ಕಳುಗಳು ಕೂಡ ಓಡಾಡ್ತಾ ಇರ್ತಾರೆ. ಹೀಗಾಗಿ ಸಾಕಷ್ಟು ಒಂದು ಆತಂಕ ಕೂಡ ಜನರಲ್ಲಿ ಮನೆ ಮಾಡಿದೆ. ಈ ಒಂದು ಡೇಂಜರಸ್ ಆಗಿರ್ತಕ್ಕಂತಹ ಟ್ರಾನ್ಸ್ಫಾರ್ಮರ್ನ ತೆರವುಗೊಳಿಸಬೇಕು ಅಂತ ಸ್ಥಳೀಯರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಡೇಂಜರಸ್ ಆದ ಟ್ರಾನ್ಸ್ಫಾರ್ಮರ್ ಮುಂದೆಯೇ ಸಂಜೆ ಅಂಗಡಿಗಳನ್ನ ಹಾಕಿಕೊಳ್ತಾರೆ. ಎದುರುಗಡೆ ಕೇತಮಾರನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಇದ್ದು ಪ್ರತಿನಿತ್ಯ ಮಕ್ಕಳು ಓಡಾಡ್ತಾರೆ. ಈ ಜನನಿಬಿಡ ಪ್ರದೇಶದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಿಡಿ ಹೊತ್ತಿರೋದು ಡೇಂಜರಸ್ ಆಗಿದೆ. ಮಳೆ ಬಂದ್ರೆ ಅಥವಾ ಒಂದು ಹನಿ ನೀರು ಬಿದ್ರೆ ಬ್ಲಾಸ್ಟ್ ಆಗೋ ಸಾಧ್ಯತೆ ಇದ್ದು ಅಪಾಯ ಕಟ್ಟಿಟ್ಟ ಬುತ್ತಿ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಕೂಡಲೇ ಇದನ್ನು ಸರಿಪಡಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಒಂದು ತಿಂಗಳಾಯಿತು, ಇದು ಟ್ರಾನ್ಸ್ಫಾರ್ಮರ್ ಚೇಂಜ್ ಮಾಡಿದಾಗಿಂದ ಈಗ ಒಂದು ವಾರದಿಂದ ಇದು ಬೆಂಕಿ ಬರ್ತಾ ಇದೆ. ಅದು ಇಲ್ಲಿ ಶಾಲಾ ಮಕ್ಕಳಿದೆ, ಗೌರ್ಮೆಂಟ್ ಶಾಲೆ ಇದೆ, ಇಲ್ಲಿ ಗೌರ್ಮೆಂಟ್ ಶಾಲಾ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಹಾಗಾಗಿ ಇದೇನಾದರೂ ಹೆಚ್ಚು ಕಮ್ಮಿ ಮಳೆಗೆಲೆ ಏನೋ ಬಿದ್ದು ಏನಾದರೂ ಇದಾದರೆ ಶಾರ್ಟ್ ಸರ್ಕ್ಯೂಟ್ ಆಗೋದ್ರೆ ಬ್ಲಾಸ್ಟ್ ಆಗೋ ಸಂಭವ ಇರುತ್ತೆ. ದಯವಿಟ್ಟು ಅದನ್ನು ಚೇಂಜ್ ಮಾಡೋದು ಒಳ್ಳೆಯದು. ಮತ್ತು ಇದು ಆವಾಗ ಬೆಂಕಿ ಬರ್ತಾನೆ ಇರುತ್ತೆ. ಈಗ ಇದು ಹೊಸದಾಗಿ ಈಗ ಒಂದು ತಿಂಗಳಾಯಿತು ಚೇಂಜ್ ಮಾಡಿ ಇದನ್ನು ಟ್ರಾನ್ಸ್ಫಾರ್ಮರು, ಅದು ಬೆಂಕಿ ಬರ್ತಿದೆ. ಅದನ್ನು ಚೇಂಜ್ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಅನುಭವ. ಜನನಿಬಿಡವಾಗಿರ್ತಕ್ಕಂಥ ಸ್ಥಳ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲನೂ ಸಾಕಷ್ಟು ಈ ತಿಂಡಿ ಅದು ಇದು ಎಲ್ಲ ಮಾಡ್ತಾ ಇರ್ತಾರೆ, ಇಲ್ಲೇ ತಿಂತಿರ್ತಾರೆ. ಇಲ್ಲೇ ಟ್ರಾನ್ಸ್ಫಾರ್ಮರ್ ಇದೆ, ಇದರಿಂದ ಕಿಡಿ ಬರ್ತಾ ಇದೆ. ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ದರೆ ಈ ಥರ ಯಾವುದೇ ಸಮಸ್ಯೆಗಳು ಏನೂ ಆಗೋದಿಲ್ಲ. ಆದರೆ ಈ ತಗೊಳ್ಳದೇ ಇದ್ದರೆ ಮುಂದೆ ಏನಾದರೂ ಅನಾಹುತ ಆದರೆ ಈ ಬೆಸ್ಕಾಂ ಮೇಲೇ ಎಲ್ಲನೂ ಶಾಪ ಹಾಕಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅದರಿಂದ ಈ ಸರ್ಕಾರ ಕೂಡಲೇ ಈ ಟ್ರಾನ್ಸ್ಫಾರ್ಮರ್ನ ಸ್ಥಳಾಂತರ ಮಾಡಿ ಆಗಲಿ ಅಥವಾ ಅದಕ್ಕೆ ಬೇರೆ ರೀತಿ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ಅಭಿಪ್ರಾಯ ಮಾಡ್ತೀನಿ. ಒಟ್ಟಿನಲ್ಲಿ ಬೆಸ್ಕಾಂ ಅಧಿಕಾರಿಗಳು ಯಾವುದೇ ದೊಡ್ಡ ಅನಾಹುತ ಆಗುವ ಮೊದಲು ಎಚ್ಚೆತ್ತುಕೊಳ್ಳುವುದು ಒಳಿತು. ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು.